ಇನ್ನು ದರ್ಶನ್ ಬಗ್ಗೆ ಸ್ಫೋಟಕ ಮಾಹಿತಿಯನ್ನ ಹೊರಹಾಕಿದ್ದಾರೆ ಗುರೂಜಿಯವರು. ದರ್ಶನ್ ರಿಲೀಸ್ ನ ಪಕ್ಕಾ ಡೇಟ್ ಹೇಳಿದ್ರು. ಅದೇ ರೀತಿಯಾಗಿ ಈಗ ಕಾಲಜ್ಞಾನಿಗಳು ಮತ್ತೊಂದು ಸ್ಫೋಟಕ ಭವಿಷ್ಯವನ್ನ ಹೇಳಿದ್ದಾರೆ. ದರ್ಶನ್ ಮುಂದಿನ ಭವಿಷ್ಯದ ಬಗ್ಗೆ ಸ್ಫೋಟಕ ಮಾಹಿತಿಯನ್ನ ಹೊರಹಾಕಿದ್ದಾರೆ. ದರ್ಶನ್ ರಿಲೀಸ್ ಡೇಟ್ ಅನ್ನ ಪಕ್ಕಾ ಡೀಟೇಲ್ ಆಗಿ ಹೇಳಿದ್ರು. ಡಿಸೆಂಬರ್ 13-14 ಬಿಡುಗಡೆ ಆಗ್ತಾರಂತ. ಈಗ ಮತ್ತೆ ದರ್ಶನ್ ಮುಂದಿನ ಭವಿಷ್ಯದ ದಿನಗಳ ಬಗ್ಗೆ ಸ್ಫೋಟಕವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ಅಭಿಮಾನಿಗಳಿಗೆ ಸ್ಫೂರ್ತಿಯಾಗುತ್ತಾರಾ ದರ್ಶನ್ ಎನ್ನುವ ಪ್ರಶ್ನೆಗಳಿಗೆ ಸ್ಫೋಟಕ ಉತ್ತರ ಕೊಟ್ಟಿದ್ದಾರೆ. ದರ್ಶನ್ ಬಗ್ಗೆ ಕಾಲಜ್ಞಾನಿಗಳು ಬಹಳ ದೀರ್ಘವಾಗಿ ಅಧ್ಯಯನ ಮಾಡಿದ್ದಾರೆ. ಈಗಾಗಲೇ ದರ್ಶನ್ ಈ ರೇಣುಕಾಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹೋಗ್ತಾರೆ ಅಂತ ಕೂಡ ಮಾಹಿತಿಯನ್ನ ಕೊಟ್ಟಿದ್ರು, ಸ್ಫೋಟಕ ಭವಿಷ್ಯ ಕೊಟ್ಟಿದ್ರು. ಅದೇ ರೀತಿಯಾಗಿ ಈಗ ಜೈಲಿಗೆ ಹೋಗಿ ಬಂದಿದ್ದಾರೆ. ಅನೇಕ ದೇವಸ್ಥಾನಗಳು ಕೂಡ ಭೇಟಿ ಕೊಡ್ತಾ ಇದ್ದಾರೆ ದರ್ಶನ್ ಅವರು. ಈಗ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಅವರ ಸಿನಿಮೆಯ ಜೀವನ ಹೇಗಿರುತ್ತೆ, ಮುಂದಿನ ಅವರ ಬದುಕು ಹೇಗಿರುತ್ತೆ, ಜನರು ಅವರನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ, ಮುಂದಿನ ಸ್ಫೋಟಕ ಭವಿಷ್ಯವನ್ನ ಹೇಳಿದ್ದಾರೆ. ದರ್ಶನ್ ರವರು ಈಗಷ್ಟೇ ದೇವಸ್ಥಾನಗಳಿಗೆ ಭೇಟಿ ಕೂಡ ಕೊಟ್ಟಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕವಾಗಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಈಗ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅವರ ಜೀವನ ಹೇಗಿರುತ್ತೆ, ಅವರ ಸಿನಿಮೆಯ ಜೀವನ ಹೇಗಿರುತ್ತೆ, ಮುಂದಿನ ಸಿನಿಮೆಗಳು ಹೇಗಿರುತ್ತವೆ, ಜೊತೆಗೆ ಅವರನ್ನ ಸಿನಿಮಾ ರಂಗದಲ್ಲಿ ಯಾವ ರೀತಿ ಕಾಣ್ತಾರೆ. ಕಿರಣ್ ಕುಮಾರ್ ಗುರೂಜಿ ಅವರು ಈಗಷ್ಟೇ ನಟ ದರ್ಶನ್ ಅವರ ಬಗ್ಗೆ ಈಗಾಗಲೇ ಹೇಳಿಕೆ ಕೊಟ್ಟಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ಕಿರಣ್ ಕುಮಾರ್ ಗುರೂಜಿ ಅವರೇ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಕುಮಾರ್ ಗುರೂಜಿ ಅವರೇ, ಈಗಷ್ಟೇ ನೀವು ದರ್ಶನ್ ರೇಣುಕಾಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಜೈಲಿಗೆ ಹೋಗ್ತಾರೆ ಅಂತ ಕೂಡ ಹೇಳಿದ್ರಿ. ಜೊತೆಗೆ ಅದಾದ ನಂತರ ಅವರ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಿನ ಬೇಲ್ ಆಗಲ್ಲ ಅಂತ ಕೂಡ ಹೇಳಿದ್ರಿ. ಕೆಲವು ದಿನ ಅವರ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಬೇಲ್ ಕೂಡ ವಜಾ ಆಗುತ್ತೆ, ಬೇಲ್ ಕೊಡಲ್ಲ ಕೆಲವು ದಿನಗಳಲ್ಲಿ. ಅದಾದ ನಂತರ ಮತ್ತೆ ಇನ್ನೊಂದು ದಿನ ಕೂಡ ಅವರ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ವಿವಾದಗಳು ಕೂಡ ನಡೆಯುತ್ತೆ. ಆದ್ರೆ ನೀವೊಂದು ಮಾತು ಹೇಳ್ತೀರಾ, ಡಿಸೆಂಬರ್ 13-14 ಅವರ ಬೇಲ್ ಆಗುತ್ತೆ, ಪಕ್ಕಾ ಆ ಡೇಟ್ಗೆ ಹೊರಗೆ ಬರ್ತಾರೆ ಅಂತ ಕೂಡ ನೀವು ಹೇಳಿಕೆ ಕೊಟ್ಟಿದ್ರಿ. ಅದೇ ರೀತಿಯಾಗಿ ದರ್ಶನ್ ಅವರು ಕೂಡ ಹೊರಗಡೆ ಬರ್ತಾರೆ. ಈಗ ಅನೇಕ ವಿಚಾರಗಳನ್ನು ಕೂಡ ಅವರು ಸ್ವಾಮೀಜಿಗಳು ಜೊತೆಗೆ ದೇವಸ್ಥಾನಗಳನ್ನು ಕೂಡ ಭೇಟಿ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರ ಮುಂದಿನ ಜೀವನ ಹೇಗಿರುತ್ತೆ ಗುರೂಜಿ ಅವರೇ? ನಾನು ಇವತ್ತು ಕೇಳ್ಪಟ್ಟೆ ಅದೊಂದು ಶಸ್ತ್ರ ಸಂಹಾರ ಯಾಕೆ ಹೋಗ್ತಾ ಇದಾರಂತ. ಸೊ ಇಲ್ಲಿ ಸಿಂಪಲ್ ಲಾಜಿಕ್ ಏನಿದೆ ಅಂತಂದ್ರೆ, ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣ ಯಾರೋ ಒಬ್ರು ಬೇರೆ ಶತ್ರುಗಳು ಬಂದು ಇವ್ರನ್ನ ಒಯ್ದು ಬಲವಂತವಾಗಿ ಜೈಲಲ್ಲಿ ಸೇರಿಸಿಲ್ಲ. ಇವರು ಸ್ವಯಂಕೃತವಾದಂತ ಅಪರಾಧ ತರ ಇವರೇ ರೇಣುಕಾಸ್ವಾಮಿಯನ್ನ ಕರೆಸಿ ಕೊಲೆ ತರ ಆರೋಪ ಆಗಿ ಇವರು ಸ್ವಯಂಕೃತವಾಗಿ ಜೈಲಿಗೆ ಹೋಗುವಂಥದ್ದು. ಇಲ್ಲಿ ಶತ್ರು ಸಂಹಾರ ಯಾಗದ ಕಾನ್ಸೆಪ್ಟೇ ಬೇಕಿರ್ಲಿಲ್ಲ ಅವ್ರಿಗೆ. ಇದು ಇನ್ಫ್ಯಾಕ್ಟು ಆ ರೇಣುಕಾಸ್ವಾಮಿ ಶತ್ರು ಸಂಹಾರ ಯಾಗ ಮಾಡಬೇಕಾಗಿತ್ತು. ಇಲ್ಲಿ ಇವರಿಗೆ ಶತ್ರುಗಳು ಯಾರು ಇಲ್ಲ. ಇಲ್ಲಿ ಏನಾಗಿದ್ದು ಇನ್ಫ್ಯಾಕ್ಟ್ ಟೆಕ್ನಿಕಲ್ ಥಿಂಗ್ ಹೇಳ್ತೀನಿ, ಆಗಿದ್ದು ಇಲ್ಲಿ ಏನಂತಂದ್ರೆ ಕೆಟ್ಟ ಗ್ರಹಗಳ ವರ್ತನೆ, ವಿಶೇಷವಾಗಿ ನಾಗರ ದೋಷ, ರಾಹು ಕೇತುಗಳ ರಾಹಕನ ದೋಷ ಸಮೇತವಾಗಿ ಇದು ಸಮಸ್ಯೆ ಇತ್ತು. ಇಲ್ಲಿ ಶತ್ರು ಸಂಹಾರ ಯಾಗ ಅನ್ನೋ ಕಾನ್ಸೆಪ್ಟೇ ಬೇಕಿರಲಿಲ್ಲ. ಇದೇನಾಯ್ತು ಅಂತಂದ್ರೆ ಊದದ್ ಬಿಟ್ಟು ಬಾಸದ್ ತಗೊಂಡಂಗೆ ಆಯ್ತು ಇವ್ರ ಹಣೆ ಬರ. ಇಷ್ಟೇ ಸಿಂಪಲ್ ಕಾನ್ಸೆಪ್ಟ್ ಇಷ್ಟೇ ಇತ್ತು. ನಾಗನಿಗೆ ಸಂಬಂಧಪಟ್ಟಂತ ದೋಷ, ನಾಗಂದು ವಾಸುಕಿ ಸುಬ್ರಹ್ಮಣ್ಯ ಯಾಗ ಅಥವಾ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಬರೋದು, ಇಷ್ಟರಲ್ಲಿ ಎಷ್ಟೋ ವಾಸಿ ಆಗ್ತಿತ್ತು ಅವರಿಗೆ. ಈ ಶತ್ರು ಸಂಹಾರ ಯಾಗ ಕಾನ್ಸೆಪ್ಟ್ ಯಾವ ತರ ಬರುತ್ತೆ ಅಂತಂದ್ರೆ, ನಮ್ಗೆ ಯಾರೋ ಶತ್ರುಗಳು ಹಿಂಸೆ ಮಾಡಿ ನಮ್ಮನ್ನ ಉದ್ದೇಶಪೂರ್ವಕವಾಗಿ ಟ್ರ್ಯಾಪ್ ಮಾಡಿ ನಮ್ಮನ್ನ ಜೈಲಲ್ಲಿ ತಗೊಂಡೋಗಿ ತುರುಕಿದಾಗ ಅವರಿಂದ ಮುಕ್ತಿ ಕೊಡೋಕ್ ಬೇಕಾದಾಗ ನಾವು ಈ ಒಂದು ಯಾಗನ ಮಾಡ್ಬೋದಿತ್ತು. ಸೊ ಇಲ್ಲಿ ಈ ಯಾಗದ ಫಲ ನಾನು ಅಷ್ಟೊಂದೇನು ಪಾಸಿಟಿವ್ ನಾನು ಕಾಣ್ತಾ ಇಲ್ಲ. ಯಾಕಂದ್ರೆ ಈ ತರ ಯಾಗನ್ನ ಏನಾಯ್ತು ಅಂತಂದ್ರೆ, ಹಿಂದೆ 2 ವರ್ಷದ ಹಿಂದೆ ನಮ್ಮ ಕುಮಾರಸ್ವಾಮಿ ಅವರು ತೋಟದ ಮನೆಯಲ್ಲಿ ಆಯುಧ ಚಂಡಿ ಮಾಡ್ತಾ ಇದ್ರು. ಆಯುಧ ಚಂಡಿ ಮಾಡುವಾಗ್ಲೂ ನಾನು ಅವ್ರಿಗೆ ಹೇಳಿದೆ, ಇದು ಫಲ ಕೊಡಲ್ಲ, ಅಷ್ಟೊಂದು ಜಾಸ್ತಿ ಮಾಡಕ್ ಹೋಗ್ಬೇಡ್ರಿ ಇದನ್ನ ಅಂತ ಹೇಳಿದೆ. ಇವಾಗ ಯಾವ ಲೆವೆಲ್ಗೆ ಬಂದಿದೆ ಅಂದ್ರೆ, ಯಾವ ತೋಟದ ಮನೆಯಲ್ಲಿ ಅವ್ರು ಯಾಗ ಮಾಡಿದ್ರು ಅದರಲ್ಲಿ 18 ಎಕರೆ ಜಾಗನೇ ಹೋಗ್ಬಿಟ್ಟಿದೆ. ಸೊ ಹಂಗೆ ಸರಿಯಾದ ಕೀಲಿಗೆ ನಾವು ಸರಿಯಾದ ಕೈ ಕೊಟ್ರೆ ಮಾತ್ರ ಆ ಲಾಕ್ ಓಪನ್ ಆಗುತ್ತೆ. ಸೊ ಇದನ್ನ ಕರೆಕ್ಟಾಗಿ ಬಲ್ಲವರಿಂದ ಅರ್ಥ ಮಾಡಿಕೊಂಡು ನಾವು ನಮಗೆ ಕರೆಕ್ಟಾಗಿ ಸೊಲ್ಯೂಷನ್ ತಗೋಬೇಕು. ಏನಾಯ್ತು ಅಂದ್ರೆ, ದರ್ಶನದ ಒಂದು ರೈಟ್ ಹ್ಯಾಂಡ್, ದರ್ಶನದ ಶಿಷ್ಯ ನಮ್ಮ ಆಶ್ರಮಕ್ಕೆ ಇವತ್ತು ಬರ್ತಾ ಇರ್ತಾರೆ. ಅವ್ನು ನಾನು ಹೇಳಿ ಕಳಿಸಿದ್ದೆ,
ವಾಸುಕಿ ಸುಬ್ರಹ್ಮಣ್ಯಕ್ಕೆ ಹೋಗು, ವಾಸುಕಿ ಸುಬ್ರಹ್ಮಣ್ಯ ಯಾಗ ಮಾಡಿಸ್ಕೋ, ಅದನ್ನ ತುಂಬಾ ಪಿಕಪ್ ಆಗುತ್ತೆ ಅಂತ ಹೇಳಿ ಕಳ್ಸಿದೀನಿ. ಆದಾಗ್ಲೂ ಕೂಡ ಅವ್ರು ಏನು ತಲೆಯಲ್ಲಿ ಬಂತು ಗೊತ್ತಿಲ್ಲ, ಈ ಶತ್ರು ಸಂಹಾರ ಯಾಕಂತ ಹೋಗಿದ್ದಾರೆ. ಗುರುಜಿ, ಅದಾದ್ಮೇಲೆ ಏಪ್ರಿಲ್ 2ನೇ ತಾರೀಕು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಈಗಾಗಲೇ ಹೈಕೋರ್ಟ್ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪೊಲೀಸರು ಕೂಡ ಹೈಕೋರ್ಟ್ ಮೇಲ್ಮನವಿಗೆ ಹೋಗ್ತಾ ಇದ್ದಾರೆ. ದರ್ಶನ್ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಜಾಮೀನನ್ನ ತಿರಸ್ಕರಿಸಬೇಕಂತ. ಈ ಬಗ್ಗೆ ಏನ್ ಹೇಳ್ತೀರಾ ಗುರುಜಿ? ಈಗ ನೋಡ್ಬೇಕು, ಯಾಕಂದ್ರೆ ನಾನು ಚೆಕ್ ಮಾಡ್ಬೇಕು ಇವತ್ತು. ಯಾಕಂದ್ರೆ ಅವ್ರು ಯಾಗ ಮೇಲೆ ಮಾಡ್ತಾ ಇದಾರಲ್ಲ, ಆ ಯಾಗದ ಫಲ ಏನಿದೆ ಎಂತಿದೆ, ಅದರ ರಿಸಲ್ಟ್ ಬರ್ತಾ ಹೇಗೆ. ಯಾಕಂದ್ರೆ ತಾಯಿ ಹೇಗೆ ಅಂತಂದ್ರೆ ಯಾರು ಯಾರು ತಪ್ಪು ಮಾಡಿರ್ತಾರೋ ಅಲ್ಲೇ ಮೊದಲು ಹೊಡಿತಾಳೆ ಅವಳು. ಸೊ ಅದಕ್ಕೆ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು, ಯಾಕಂದ್ರೆ ಪ್ರತಿಯೊಂದು ಅಗ್ನಿಕರ್ಮ ಆಗ್ಬೇಕಾದ್ರೆ ಆ ಅಗ್ನಿಕರ್ಮ ಆ ಮುಹೂರ್ತ ಅದು ಕರೆಕ್ಟ್ ಆಗಿ ಸೆಟ್ ಆಗ್ಬೇಕು. ಇವ್ರ ನಕ್ಷತ್ರಕ್ಕೆ ಮತ್ತೆ ಆ ಒಂದು ದೇವಸ್ಥಾನಕ್ಕೆ ಕರೆಕ್ಟ್ ಆಗಿ ಮ್ಯಾಚ್ ಆಗೋಂಗಿರ್ಬೇಕು. ಎಲ್ಲೋ ಮಿಸ್ ಮ್ಯಾಚ್ ಆಯ್ತು ಅಂತಂದ್ರೆ ಅದು ರಿವರ್ಸ್ ಆಗಿರುತ್ತೆ, ಅಂದ್ರೆ ಆ ತಾಯಿನೇ ದುಷ್ಟರ ಸಂಹಾರ ಮಾಡ್ತಾಳೆ. ಹಂಗಾಗಿ ನಾನು ಇನ್ನೂ ಚೆಕ್ ಮಾಡಿ ಇದು ಮುಂದೆ ಯಾವ ತರ ಆಯಾಮ ಬರುತ್ತೆ ಅಂತ ನೋಡಿ ಖಂಡಿತವಾಗಿ ನಿಮ್ ರಾಜನೀತಿಯಲ್ಲಿ ನಾನು ಫಸ್ಟ್ ಆಗಿ ಅನೌನ್ಸ್ ಮಾಡಿ ಹೇಳ್ತೇನೆ. ಓಕೆ, ಥ್ಯಾಂಕ್ ಯು ಗುರುಜಿ ನಿಮ್ಮೆಲ್ಲ ಮಾಹಿತಿಗಾಗಿ.